ನಮ್ಮ ಚಲಸ್ವಾಮಿ ಸಿಕ್ ನೋಡಿ ಬೆಳಿಗ್ಗೆ ಗೊಣಿಕೊಂಡು ಹೋದ ಬೈಕೊಂಡು ಅದಕ್ಕೆ ಮತ್ತೆ ಕರೆದು ವಿಡಿಯೋ ಮಾಡ್ತಾ ಇದ್ವಿ. ವಿಡಿಯೋ ಮಾಡಿಲ್ಲ ಅಂತ ಬೇಜಾರಾಗ್ಬಿಟ್ಟ ನಮ್ಮ ಚಲಸ್ವಾಮಿ. ಕನ್ಯೆ ಸಿಗ್ಲಿ ಸ್ವಾಮಿಗೆ, ಕನ್ಯೆ ಸಿಗ್ಲಿ, ಎಲ್ಲ ಆಶೀರ್ವಾದ ಮಾಡ್ರಿ. ಅಲ್ಲ ಸ್ವಾಮಿಗಳು ಬೆಳಿಗ್ಗೆ ವಿಡಿಯೋ ಮಾಡಿಲ್ಲ ಅಂತೇಳಿ ಬೈಕೊಂಡು ಹೋಗ್ತಾನೆ ಸ್ವಾಮಿ. ಇವ್ರಿಬ್ರು ಜೊತೆಗೆ ಹೊಂಟಿದ್ರು ತಿಂಡಿ ತಿನ್ನ ಕೆಲ್ಗೆ ಹೋಗ್ತೀವಿ ಸ್ವಾಮಿ. ಕಡ್ಲೆ ತರಕ್ ಹೋಗ್ತಾರೆ ಇವ್ರು. ಅಡಿಗೆ ಮಾಡ್ಯಾರ, ನಾವು ಮಾಡಿಲ್ಲ. ತಿಂಡಿ ತಿಂದು ಹೋಗೋದು ಇಲ್ಲ ನಂಜನಗೂಡ್ನಾಗ ಇದೀವಿ ನೋಡಿ. ಟಾಟಾ ಮಾಡ್ಸಮೆ ಹಿಂಗ್ ಒಳಗೆ ಎರಡು ಬಟ್ ತೋರ್ಸೋದಲ್ಲ. ಟಾಟಾ ಮಾಡಿ ನಡ್ರೆ ಬರ್ತೀವಿ ಹಿಂದೆ ನೋಡಿ. ತಿಂಡಿ ತಿಂದು 5 ಗಂಟೆಗೆ ಎದ್ದಾರ 8 ಗಂಟೆ ಆಗ್ಬಿಡ್ತು ಎಲ್ಲರ ಹೊರಡಷ್ಟೊತ್ತಿಗೆ. ಹಾಂ 5 ಗಂಟೆಗೆ ಎದ್ದು ಮದುವೆ ಆಗಬೇಕು ಹೋಗ್ತಿರೋದು. ಏನು ನೋಡ್ತಾರೆ ದರ್ಶನ ಎಲ್ಲವನ್ನೂ ನೋಡ್ಕೊಂಡು ನೋಡೋದು. ಫಾರೆಸ್ಟಿಗೆ ಎಂಟ್ರಿ ಆದ ನೋಡಿ. ನಮ್ಮ ಕರ್ನಾಟಕ ಎಲ್ಲ ಫುಲ್ಲು ಚಳಿ ಅಂತೇಳಿ ಸ್ನಾನ ಮಾಡಿ ಕೂತ್ಕೊಂಡ್ಬಿಟ್ಟಾರೆ. ನಮ್ಮ ಸ್ವಾಮಿ ಮಣಿಕಂಠ ಸ್ವಾಮಿ ಇಲ್ಲಿ ಮಕ್ಕೊಂಡ್ಬಿಟ್ಟತ್ತೆ. ಇಲ್ಲೇ ಮಕ್ಕಳೋದು ಜಾಗ ಇಲ್ಲ ನೋಡಿ. ಮುಂದ್ಗಡೆ ನಮ್ಮ ಡ್ರೈವರ್ ಸ್ವಾಮಿ ಕುತ್ಕೊಂಡತ್ತೆ. ಇಲ್ಲ ಅಂದ್ರೆ ನಾವೇ ಹೋಗ್ತಿದ್ವಿ. ಈ ಸ್ವಾಮಿ ಇಷ್ಟ ತಕ್ಕ ಮಕ್ಕೊಂಡಿದ್ದಂತೆ. ಇನ್ನು ಯಾರು ಕಾಣ್ತಾ ಇಲ್ಲ. ನೈಟ್ ಹೊತ್ತಲ್ಲ, ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಕಾಣ್ತವೆ. ಇದು ಕೇರಳ ಚೆಕ್ ಪಾಯಿಂಟ್ ದಾಟ್ಬೇಕು ನಾವು. ಆ ಕಡೆ ಭಾಳ ಕಾಣವು. ಹೌದೌದು. ಭೀಮ್ ಸಮುದ್ರ ಅಲ್ಲ, ಚಿಕ್ಕಜಾಜೂರ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಇದೆ ನೋಡಿ, ಫೇಮಸ್ ಅಂತ. ಹೋಗಿ ತಿನ್ರಿ. ಹೊಳಲ್ಕೆರೆ ಸುತ್ತಮುತ್ತ ಹೋಮ್ ಡೆಲಿವರಿ ಮತ್ತೆ ಕೊರಿಯರ್. ಇದು ಕೊರಿಯರ್ದು ಸ್ಪೆಷಾಲಿಟಿ ಇದೆ ನೋಡಿ. ಅಲ್ಲೇ ಊರ ಹತ್ರ 5 ಕಿಲೋಮೀಟರ್ಗೆ 1 ಪ್ಲೇಟ್ ತಗೊಂಡ್ರೆ 2 ಪ್ಲೇಟ್ ಫ್ರೀ ಸ್ವಾಮಿ ಕಡೆಯಿಂದ. ಬೈ 1 ಗೆಟ್ 1 ಫ್ರೀ. ಇಲ್ಲಿ ಇವ್ರದು ನಮ್ದು ಸ್ವಾಮಿ ಬಂಗಾರದ ಅಂಗಡಿ. ಬಂಗಾರದ ಅಂಗಡಿ ಅಡ್ರೆಸ್ ಹೇಳು. ಟಾಟಾ ಮಾಡ್ದಂತ ಚಿತ್ರದುರ್ಗದಲ್ಲಿ ಒಂದು ಬ್ರಾಂಚ್ ಇದೆ, ಶ್ರೀ ಭಾಗ್ಯಲಕ್ಷ್ಮಿ ಜ್ಯುವೆಲರ್ಸ್ ಅಂತ. ಮತ್ತೆ 5 ತೊಲ ಬಂಗಾರ ತಂದ್ರೆ ಅವ್ರ ಅಂಗಡಿ. ಚಿತ್ರದುರ್ಗದಲ್ಲಿ ಒಂದು ಬ್ರಾಂಚ್ ಇದೆ, ಹಾವೇರಿ ಹಾನಗಲ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಹಾವೇರಿ ಹಾನಗಲ್ ಅಲ್ಲಿ ಶ್ರೀಹರಿ ಜ್ಯುವೆಲರ್ಸ್ ಅಂತ. ದಯವಿಟ್ಟು ನಿಮ್ ಸಪೋರ್ಟ್ ನಮಗೆ ಬೇಕು. ಬನ್ನಿ ಸ್ವಾಮಿ, ಕಮ್ಮಿ ರೇಟಲ್ಲಿ ಎಲ್ಲಾ ಉಡುಗೆಗಳನ್ನು ಮಾಡಿಸ್ಕೊಡ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ಚಿತ್ರದುರ್ಗದಾಗ ಸ್ವಾಮಿ ಅಡ್ರೆಸ್. ಚಿತ್ರದುರ್ಗದ ಸ್ವಾಮಿ ಲಕ್ಷ್ಮೀ ಬಜಾರ್ ರೋಡು, ಶ್ರೀ ಭಾಗ್ಯಲಕ್ಷ್ಮಿ ಜ್ಯುವೆಲರ್ಸ್ ಸ್ವಾಮಿ. ರೋಡು ನಮ್ಮ ಹಳೆಮಯ್ಯ ಸ್ವಾಮಿದೆ ಅದು ಜ್ಯುವೆಲರ್ಸ್. ಏನೇ ತಗೊಂಡ್ರು ಅದಕ್ಕೇನೋ ಒಂದು ಗಿಫ್ಟ್ ಫ್ರೀ ಇರುತ್ತೆ. ಒಂದ್ ರಿಂಗ್ ಮಾಡಿಸ್ತೀರಿ ಅಂದ್ರೆ ಈ ಬೆಳ್ಳಿಗೆ ರಿಂಗ್ ಮಾಡಿಸ್ತೀರಿ, ಈ ಬೆಳ್ಳಿಗೆ ಒಂದು ಬೆಳ್ಳಿ ರಿಂಗ್ ಫ್ರೀ ಆಗಿ ಬರುತ್ತೆ ನೋಡಿ. ನಾನು ಒಂದ್ಸಲಿ ಹೋಗ್ತೀನಿ ಅಂಗಡಿಯಲ್ಲಿ ಹೋಗಿ ವಿಡಿಯೋ ಮಾಡೋಣ. ಕಿವಿಗೆ ತಾಣ್ಬೇಕು ಒಂದು ಬಂಗಾರದಿತ್ತು ಕಳ್ದೋಗೈತೆ. ಇವ್ರ ಅಂಗಡಿಯಲ್ಲಿ ಹೋಗಿ ಫುಲ್ ವಿಡಿಯೋ ಮಾಡೋಣ. ಇಲ್ಲಿ ನೋಡ್ಬಿಡಿ ಈ ಸ್ವಾಮಿನ ಅವ್ರ ಅಂಗಡಿಯಲ್ಲೇ ತಗೊಂಡಿರೋದು ನಾವೆಲ್ಲ. ಕಿವಿಗೂ ಚುಚ್ಚಿ ಕೊಡ್ತಾರ ನೋಡ್ರಿ. ಇದು ಬಂಗಾರದಿದು. ಸುಲ್ತಾನ್ ಬತ್ತೇರಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಿ. ಟೀ ಕುಡ್ದು ಹೊರಟಿದ್ವಿ ನೋಡಿ. ಇವ್ರು ನಮ್ಮ ಬಂಗಾರದ ಅಂಗಡಿ ಸ್ವಾಮಿಗಳು. ಇವ್ರ ಅಂಗಡಿಗೆ ಒಂದ್ಸಲಿ ಹೋಗಮ್ಮ, ಹೋಗಿ ಒಂದು 5 ನಿಮಿಷ ವಿಡಿಯೋ ಮಾಡೋಣ. ಎತ್ಲಾಗೋದ್ರಿ ಅಲ್ಲ? ಹಾಂ ಏನು ಸ್ವಾಮಿ? ಹಾಂ ಯಾರು? ನಡ್ರಿ ಹೋಗಣ. ಘಾಟಿ ಇಳಿತಾ ಇದೆ. ಈ ಘಾಟಲ್ಲಿ 16 ವೀಲ್ ತಗೊಂಡ್ಬರ್ತಿದ್ದಾರೆ. ಡ್ರೈವಿಂಗ್ ಮಾಡ್ತಾರೆ ಸ್ವಾಮಿ ಈ ರೋಡಲ್ಲಿ. ಹೆದರಿಕೆ ಬೇಕು. ಮೊನ್ನೆ ನಮ್ಮ ಶಂಕರ್ ಸ್ವಾಮಿಯವರು ಇದೇ ಘಾಟಲ್ಲಿ ಬಂದಿದ್ದು. ಕೇರಳಗೆ ತಾಂಡೂರಿಂದ ಕಲ್ತುಂಬಿಗೆ ಬಂದಿದ್ರು, ಹೈದರಾಬಾದಿಂದ. ಪಾಯಿಂಟ್ ಸಾಕತ್ತಾಗಿದೆ. ನಮ್ಮ TT ಸ್ವಾಮಿ ಪಾಯಿಂಟ್ ಸಾಕತ್ತಾಗಿದೆ. ಅಂದರೆ ಗಾಡಿ ನಾವು ಮೇಲೆ ನಿಲ್ಲಿಸ್ಬೋದಾಗಿತ್ತು, ಆದರೆ ಮೇಲೆ ಜಾಗ ಇರಲಿಲ್ಲಲ್ಲ. ಅದಕ್ಕೆ ಏನಕ್ಕೆ ನಿಲ್ಸೋದಂತೇಳಿ ಬಂದ್ವಿ. ನಾವು ಟೂರ್
ಬಂದಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ. ಹಾಗಾಗಿ ನಾವೆಲ್ಲಿ ಜಾಸ್ತಿ ನಿಲ್ಲಿಸಲ್ಲ. ಮೇನು ನಾವು ಆಲ್ಟಾಗ ದೇವಸ್ಥಾನಕ್ಕೆ ಅಷ್ಟೇ ನಿಲ್ಲಿಸ್ತಿರೋದು. ಘಾಟಲ್ಲಿ ಇದೆ, ನಮ್ಮ ಡ್ರೈವರ್ ಸ್ವಾಮಿಗಳು ಸ್ವಯಂ ಅಂತ ಹೋಗ್ತಿದ್ದಾರೆ. ಇದು ಚಿಕ್ಕ ಗಾಡಿ ಅಲ್ಲ, ಲೈನರ್ ರೀಟ್ ಆಗಲ್ಲ, ಏನಿಲ್ಲ, ಅದಕ್ಕೆ ಹೋಗೋದು. ದೊಡ್ಡ ಲಾರಿ ಆದರೆ ಆರಾಮಾಗಿ ಇಳಿಸ್ಕೊಂಬರ್ತಾರೆ ಗೇರ್ನಾಗೆ. ಚಿಕ್ಕ ಗಾಡಿಯರು, ಕಾರ್ನರು ಮತ್ತು ಬಸ್ನರೆಲ್ಲ ಜೋರ್ಗಡೆ ಹೋಗ್ತಾರೆ. ಬಸ್ಸು ಲೈನರು ಹೀಟ್ ಆಗಿಬಿಡ್ತವೆ ನೋಡಿ. ರನ್ನಿಂಗಲ್ಲಿ 16 ವೀಲ್ ಕಟ್ಟಾಗಲ್ಲ, ರಿವರ್ಸ್ ಹೊಡಿಬೇಕು. ಇದು ಫುಲ್ ಯೂ ಟರ್ನ್ ಇರೋದು. ಯೂ ಟರ್ನಲ್ಲಿ ರಿವರ್ಸ್ ಹೊಡಿಕೊಂಡು ಹೋಗ್ತದೆ. ನಾನೊಂದ್ಸಲಿ 14 ವೀಲ್ ತಗೊಂಡಿದ್ದು ಅಷ್ಟೇ ಈ ಘಾಟಲ್ಲಿ. ಅದು ಕ್ಯಾಲ್ಕೆಟಿಗೆ ಮೆಕ್ಕೆಜೋಳ ಅವಾಗ ಬಂದಿದ್ದೆ, ಅವಾಗ ಬಿಟ್ಟರೆ ಬಂದಿಲ್ಲ. ಹೋದ ವರ್ಷ ಬಂದಿದ್ದೆ ಶಬರಿಮಲೆಗೆ ಗಾಡಿ ತಗೊಂಡು. ಇದೇ ಗಾಡಿಯಲ್ಲೇ ಬಂದಿದ್ದು, ಮತ್ತು ಇವಾಗಲೇ ಬರ್ತಿಲ್ಲ. ಇವಾಗ ವ್ಯೂ ಪಾಯಿಂಟ್ ಎಲ್ಲ ರೈಟ್ ಸೈಡಿಗೆ, ಡ್ರೈವರ್ ಸೈಡಿಗೆ ಆಗಿದೆ. ನಾವು ಲೆಫ್ಟ್ ಸೈಡಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ. ಸಖತ್ತಾಗಿದೆ. ಮೈಕ್ ಹಾಕಿದರೆ ಚೆನ್ನಾಗಿ ಕೇಳುತ್ತೇನೋ ಗಾಳಿ ಸೌಂಡಿಗೆ. ಗಾಳಿ ಸೌಂಡು ಬರ್ತೈತೆ, ಅಷ್ಟೊಂದೊಂದು ಗಾಳಿ ಬರ್ತಾಯಿಲ್ಲ ನೋಡಿ. ಯಾವುದೋ ಒಳ್ಳೆ ಟೈಮ್ಗೆ ಫೋನ್ ಬರೋದು ಇಲ್ಲ ಮೆಸೇಜ್ ಬರೋದು ಮಾಡ್ತಿರ್ತಾರೆ. ನಾವು ಏನಾದರೂ ವೀಡಿಯೋ ಮಾಡ್ಬೇಕಾದ್ರೆ ವೆಹಿಕಲ್ದಾಗ ಯಾರು ಫೋನ್ ಮಾಡಲ್ಲ ಸ್ವಾಮಿ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಮಾಡೋದು ನೋಡಿ. ಲಾಸ್ಟಿಗೆ ಇನ್ನೇನೊಂದು ಸ್ವಲ್ಪ ಇದೆ, ಘಾಟ್ ಇಳಿಯಕ್ಕೆ ಬಂದಿವಿ. ಇಲ್ಲೆಲ್ಲ ಪ್ರಪಂಚ ಕಾಣುತ್ತೆ, ಸರಿ ಕಾಣುತ್ತೆ. ಏನೋ ಲ್ಯಾಕ್ ಗಿಡ ಮರ ಹೆಂಗೆ ಕಾಣ್ತಿದೆ. ಫುಲ್ ಜಾಮ್ ಆಗಿಬಿಟ್ಟೈತೆ ಇಲ್ಲಿ. ಆ ಕಡೆಯಿಂದ ಬರೋ ಗಾಡಿಗಳಿಗೆಲ್ಲ ಬಿಟ್ಟಿದ್ದಾರೆ, ಫುಲ್ ಜಾಮ್ ಆಗುತ್ತೆ. ಗಾಡಿಗಳು ನೋಡಿ ಈ ಕೆಳಗೆ ಹತ್ತಿ ಬರ್ತಿರೋದು, ನಾವು ಈ ಕೆಳಗೆ ಇಳಿದೋಗ್ಬೇಕು. ಇದೊಂಥರ ದಿಂಬಮ್ ಘಾಟ್ ಇದ್ದಂಗೆ. ಈ ಘಾಟಲ್ಲಿ ನಮ್ಮ ಶಂಕರ್ ಸ್ವಾಮಿ 14 ವೀಲ್ ತಗೊಬಂದಾರಂದರೆ ಗ್ರೇಟ್. ಅಂದರೆ ಈ ಘಾಟಲ್ಲಿ ಲೈನರ್ ಫುಲ್ ಹೀಟ್ ಆಗಿಬಿಡ್ತಾವೆ ಲಾರಿ ತಗೊಬಂದರೆ. 10 ವೀಲು 12 ವೀಲ್ ಓಡಾಡೋಕೆ ಅಷ್ಟೇ ಚೆನ್ನಾಗಿ ಕರೆಕ್ಟಾಗಿರೋದು. ದೊಡ್ಡ ಗಾಡಿಗೆಲ್ಲ ಚೆನ್ನಾಗಿಲ್ಲ ನೋಡಿ. ಫುಲ್ ಜಾಮ್ ಆಗಿಬಿಟ್ಟಿದೆ ಎಲ್ಲ ಘಾಟು. ಯಾಕೋ 2 ಲೈನ್ ಫುಲ್ ಜಾಮ್ ಆಗಿಬಿಟ್ಟಿದ್ದಾವೆ. ಅದ್ರಾಗೆ ಹೋಗ್ತಾ ಇದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ ನೋಡಿ. ಹಿಂದೆನೂ ಫುಲ್ ಜಾಮ್ ಬರ್ತಿರೋವು, ತಿರುಗಿ ಮುಂದೆನೂ ಜಾಮ್ ಆಗಿಬಿಟ್ಟಿದ್ದಾವೆ. ಯಾಕೋ ಫೋನ್ ಸ್ಟಿಕ್ಕೇ ಸರ್ ಹೋಗ್ತಿಲ್ಲ ಸ್ವಾಮಿ. ಭಯ ಬೇರೆ ಮೊಬೈಲ್ ಹೊರಕ್ಕೆ ಇಡೋಕ್ಕೆ, ಎಲ್ಲ ಜಾರ್ ಬಿದ್ದಿತ್ತು ಅಂತೇಳಿ ನೋಡಿ. ಹಿಂದೆನೂ ನೋಡಿ ಫುಲ್ ಜಾಮ್ ಆಗಿಬಿಟ್ಟಿದ್ದಾವೆ. ಅಂದರೆ ಪುಟ್ಟೆ ಟ್ರಕ್ ವಾಲ್ಗೋಯ್ದೆಯಲ್ಲ, ಅವ್ರದ್ದು ಗಾಡಿ ಹೋಗ್ತಿದೆ ಭಾರತ್ ಪೆಂಜು. ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ಬರ್ತಿರ್ತಾವೆ ಸ್ವಾಮಿ. ನೋಡೋಕ್ಕೆ ಒಂಥರ ಚೆಂದ ಈ ಘಾಟ್ನಲ್ಲಿ ಬರೋಕ್ಕೆ. ಆದರೆ ಏನು ಮಾಡ್ತೀರಾ, 16 ವೀಲ್ ತಂದುಬಿಟ್ರೆ ಈ ಘಾಟಲ್ಲಿ ಹೆವಿ ಭಯಂಕರ ಹೊಗೆ ಕಿತ್ಕೊಂಡ್ಬಿಡ್ತವೆ. ನಮ್ಮ ಮುಂದೆ 10 ವೀಲ್ ಹೋಗ್ತಿದೆಯಲ್ಲ, ಆ 10 ವೀಲಲ್ಲಿ ಅಲ್ಲೇ ಹೊಗೆ ಬರ್ತಾಯಿದ್ದಾವೆ. ಸ್ಮೆಲ್ ಬರ್ತಾಯಿತ್ತು ಲೈನರಿಂದು. ವಾಸನೆ ಬರ್ತಿಲ್ಲ ನಿಮಗೆ? ಸುಟ್ಟು ವಾಸನೆ ಬರ್ತಾಯಿತ್ತು, ಅದು ಲೈನರ್ ವಾಸನೆ. ಅದು ನಮ್ಮ ಸ್ವಾಮಿಗಳೆಲ್ಲ ನೋಡ್ತಿದ್ದಾರೆ, ಯಾಕೋ ಕೈ ಹೊರಗೆ ಇಟ್ಕೊಂಡು ಮಾತಾಡ್ತಾನೆ ಅಂತೇಳಿ ನೋಡಿ. ಹಾಂ ಅಷ್ಟೇ ಸ್ವಾಮಿ. ಸ್ವಲ್ಪರಾಗೇನೆ ಇದು ಜಸ್ಟ್ ಮಿಸ್ ಆಗಿಬಿಡ್ತಾವೆ ಗಾಡಿಗಳು. ನೋಡಿ ಇದೊಂದು ಚೂರು ಇಲ್ಲಿಗೆ ಜಾಮ್ ಕ್ಲಿಯರ್ ಆಯ್ತು ನೋಡಿ ಸ್ವಾಮಿಗೆ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು ನಾವು. ಕಟ್ಟು ನಮ್ಮ ಹಿಂದೆನೋ ಗಾಡಿಗಳು ಬರ್ತಿದ್ದಾವೆ. ಈ ಗಾಡಿ ಸೈಡ್ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಹೊಗೆ ಬರ್ತೈತೆ ನೋಡಿ ಅಲ್ಲಿ. ಅಂದರೆ ವಿಡಿಯೋದಲ್ಲಿ ಕಾಣ್ತಿಲ್ಲ, ನಮಗೆ ಕಾಣ್ತಿದೆ ಹೊಗೆ ಬರೋದು. ಲೈಟಾಗಿ ಬರ್ತೈತೆ ಹೊಗೆ. ನಮ್ಮ ಸ್ವಾಮಿಗಳು ನೋಡಿ ವಾಂತಿ ಬರ್ತೈತೆ ಅಂತೇಳಿ ಬೆಡ್ಶೀಟ್ ಹೊದ್ಕೊಂಡು ಮಕ್ಕೊಂಬಿಟ್ಟಾರೆ. ಇವರಿಬ್ರು ಅವರೇ ಎಲ್ಲ ಆಮ್ಲೆಟ್ ಹಾಕ್ಯನಾರ ಇವರು. ಹಾಂ ಅದು ನೋಡ್ತೈತೆ, ಇಲ್ಲೊಂದು ನೋಡ್ತೈತೆ, ಇಲ್ಲೊಂದು ಮನಗಿಸಿದೀವಿ ನೋಡಿ. ಪಿಳಿ ಕಣ್ಣು ಹೆಂಗೆ ಬಿಡ್ತೈತೆ ಕೆಳಗೆ. ಹಾಂ ನಮ್ಮ ಗುರುಸ್ವಾಮಿ ಅಲ್ಲೇ ಕಣ್ಣು ಮುಚ್ಕೊಂತ ಇದ್ದಾನೆ. ಇವರಂತೂ ಬೆಡ್ಶೀಟೇ ತೆಗಿಯಂಗಿಲ್ಲ. ಹೋಗು ಭೀಮ್ ಸಮುದ್ರ ಸ್ವಾಮಿಗಳು ಆಮೇಲೆ ತೋರಿಸ್ತೀನಿ. ಹಾಂ ವಾಂತಿ ಬರ್ತೈತೆ ಅಂತೇಳಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ, ಸಖತ್ತಾಗಿದೆ ನೋಡಿ. ಮರಗಳು ಬರ್ತಿದ್ದಾವೆ ಅಲ್ಲೇ. ಸೈಡ್ ಹೊಡೆದ್ಬಿಟ್ಟಿವಿ ಗಾಡಿನ, ಸೈಡ್ ಹೊಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಹಾಂ ಏನು ಕಾಣ್ತಿದೆ ಇಲ್ಲಿ ಕೆಳಗೆ ರೋಡ್ ಇದೆ. ಇವೆಲ್ಲೇ ಲಾಸ್ಟ್ ಟರ್ನಿಂಗ್ಗಳು, ಅಲ್ಲಿಗೆ ಹೋಗ್ತೀವಿ ನಾವು ನೋಡಿ. ಅಲ್ಲಿದ್ದ ಮ್ಯಾಗ್ಲಿಂದ ಬಂದಿರೋದು ಫುಲ್ಲು. ಇದು ನಮ್ಮ ಟರ್ನಿಂಗ್ 4 ನಂಬರ್ ಅಂತೆ. ಕೆಳಗಿನಿಂದ 4ನೇ ನಂಬರ್ ಇರಬೇಕು. ಮ್ಯಾಗ್ಲಿದ್ದ ಏನು ಇನ್ನೂ ಇದೆ ಇಳಿಯೋದು. ಅಂದರೆ
ಇದು ಟಿ ಟಿ ಗಾಡಿಯಲ್ಲಿ ಬೇಗ ಇಳಿತೀವಿ ನೋಡಿ. ಇಲ್ಲೊಂದು ಟರ್ನಿಂಗ್ ಇದೆ, ಇದು ನಂಬರ್ 3 ಯೂ ಟರ್ನು. ಇಂಥ ಯೂ ಟರ್ನು ಮೇಲೆ ಒಂದೈತು, ಒಂದೆರಡು ಇದೆ. ಅವೆರಡು ಟರ್ನಿಂಗಲ್ಲಿ ಒಂದು ಸ್ವಲ್ಪ ಕಟ್ಟಿ ಟರ್ನಿಂಗ್ಗಳು. ಸಣ್ಣ ಗಾಡಿಗಳು ಬೇಗ ಕಟ್ ಆಗಿಬಿಡ್ತವೆ. ನಂಬರ್ 3 ಟರ್ನಿಂಗ್ ನಂಬರ್ ಇದು ನೋಡಿ, ಯೂ ಟರ್ನು. ಹಾಂ, ಮುಂದೆ ಯಾರನ್ನ ಕಳಿಸಿ ವಿಡಿಯೋ ಮಾಡ್ಬೇಕಷ್ಟೇ ನೋಡಿ. ಕೇರಳ ಗಾಡಿಗಳು ಬರ್ತಿದ್ದಾವೆ ಇಲ್ಲಿ. ಮುಂದೆ ಇದ್ದಿದ್ದು ಗಾಡಿ ಅಲ್ಲ, ಮುಂದೆ ಇದ್ದದ್ದು ಬಿಟ್ಟು ಒಂದು ಗಾಡಿ ಬಂದಿದ್ರೆ ಇಲ್ಲಿಂದ ನಿಂತ್ಕೊಂಡು ವಿಡಿಯೋ ಮಾಡಕ್ಕೆ ಸಖತ್ತಾಗಿರೋದು. ಎರಡು ಗಾಡಿ ಇರ್ಬೇಕು ನಮ್ಮವೆ, ಹಂಗಾದ್ರೆ ಚೆನ್ನಾಗಿ. ಅವ್ರಿಗೆ ವಿಡಿಯೋ ಮಾಡ್ರಂದ್ರೆ ತಪ್ಸ್ಕೊಂಡು ಹೋಗ್ತಾರೆ, ಸುಮ್ಮನೆ ನಿಲ್ಸೋದೇ ಇಲ್ಲ. ಇವಾಗ ಅಲ್ಲೆಲ್ಲ ನಿಲ್ಸಾರೆ. ಎರಡು ಬ್ಯಾಚ್ ಜೊತೆಗೆ ಹೊಲ್ಟ್ರೆ ಚೆನ್ನಾಗೆ, ಎರಡು ಗಾಡಿನು. ಯಾರು? ಇನ್ನೆಲ್ಲ ಹೇಳ್ತಾರೆ. ಹೋಟ್ಲು ಸ್ವಾಮಿಯಿಂದನೇ ಎಲ್ಲ ಮುಂದೆ ಹೋಗಿರೋದು. ಅವ್ರಿಗೆ ಯಾಕೆ ಕಾಯ್ಬೇಕು ನಾವು ಅಂತೇಳಿ. ಅದೊಂಥರ ಸಪ್ರೇಟ್ ಸ್ವಾಮಿ, ಅದು ಪ್ರೈವೇಸಿ. ನಾವ್ಯಾಕೆ ಅವ್ರ ಜೊತೆಗೆ ಹೋಗ್ಬೇಕಂತ. ನೋಡಿ ನಮ್ಮದು ಹೇಳ್ಕೊತಿದ್ದೀವಿ, ನಮ್ಮ ಬಟ್ಟೆಗಳು ಹಿಂದೆ ಕಟ್ಟಿದ್ದೀವಿ, ಸೆಲ್ಫಿ ವಿಡಿಯೋ ಮಾಡ್ತಾ ಇರೋದು. ಇನ್ನೇನು ಬಂದೇ ಬಿಟ್ಟಿವಿ, ಘಾಟ್ ಎಲ್ಲ ಮುಗೀತು. ಘಾಟ್ ಮುಗಿದ್ರೆ ಆರಾಮಾಗಿ ಹೋಗಿ ಕ್ಯಾಲ್ಕೇಟ್ನಾಗೆ ಸಾಯಂಕಾಲ ಮಿನಿ ಪಂಪ್ ಐತೆ, ಅಲ್ಲೋಗಿ ಮಡಿ ಮಾಡ್ಕೊಂಡು ಪೂಜೆ ಮಾಡ್ಬೇಕು. ನೋಡಿ ನಾನು ಹಿಂದೆ ಕಾಣ್ತಾ ಇದ್ದಾವೆ ಎಲ್ಲ ಕಾಫಿ ಎಸ್ಟೇಟ್ಗಳು. ಘಾಟ್ ಸೆಕ್ಷನಲ್ಲಿ ಫುಲ್ ಕಾಫಿ ಎಸ್ಟೇಟ್ಗಳು ನೋಡಿ. ಕಾಫಿ ಎಸ್ಟೇಟು ಏನೋ ಗೊತ್ತಾಗ್ತಿಲ್ಲ. ಇದೆಲ್ಲ ರಬ್ಬರ್ ಮರಗಳು ನೋಡಿ. ನಮ್ಮ ಗಾಡಿನೇ ನೋಡಿಸ್ತಾ ಇದ್ದೀನಿ, ಹಿಂದೆ ನೋಡಿಸ್ತೀನಿ ತಡ್ರಿ. ಇಲ್ಲಿ ಮೇಲೆ ಎಲ್ಲ ಕಾಣ್ತಿರೋದೆಲ್ಲ ಕಾಫಿ ಎಸ್ಟೇಟು ಮತ್ತು ರಬ್ಬರ್ ಮರಗಳು ಅವೆಲ್ಲ ನೋಡಿ. ಇದು ಯಾವುದೋ ಜ್ಯುವೆಲರ್ಸಿಂದ, ವಿಜಯ್ ಜ್ಯುವೆಲರ್ಸಿಂದ ಅಂಟಿಸಿದ್ದಾರೆ ಬಳ್ಳಾಪುರದಾಗೆ. ಇನ್ನೇನು ಬಂದುಬಿಟ್ವಿ. ಆ ಕಡೆ ಮಕ್ಕಳು ಇಟ್ಟಿದ್ರೆ ಚೆನ್ನಾಗಿ ಕಾಣೋದು. ಅಲ್ಲಿ ನೋಡಿ ಆ ಕಡೆ ಇದು ಕಾಣ್ತೈತೆ. ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ನೋಡಿ. ನಮ್ಮ ಸ್ವಾಮಿಗಳು ವಾಂತಿ ಮಾಡ್ಕೊಂತೀವಿ ಅಂತೇಳಿ ಮಕ್ಕೊಂಬಿಟ್ರೆ ಕಣ್ಣು ಮುಚ್ಕೊಂಡು. ಇವ್ರು ಆರಾಮಾಗಿ ಕೂತ್ಕೊಂಡು ನೋಡ್ತಿದ್ದಾರೆ. ಮುಂದೆ ನೋಡ್ತಿರಲ್ಲ ಡ್ರೈವರ್ಗಳೇ. ಯಾವ ಗಾಡಿ? ಮಲ್ಟಿ ಎಕ್ಸಲ್ ಓಡಾಡ್ತಾವೆ ಮೈಸೂರು ಕ್ಯಾಲಿಕೇಟಿಗೆ. ಕೊಚ್ಚಿನ್ ಶಬರಿಮಲೆಗೆ ಬರ್ತಾವೆ ಬೆಂಗಳೂರಿಂದ ಬಸ್ಸು. ಕ್ಯಾಲಿಕೇಟಿಗಳು ಓಡಾಡ್ದೇನಾಗಿತ್ತು ಸ್ವಾಮಿ ನೋಡಿ. ಇದು ಕ್ಯಾಲಿಕೇಟ್ ಕೊಚ್ಚಿನ್ಗೆಲ್ಲ ಇದೇ ಘಟನೆಗೆ ಓಡಾಡೋದು. ಗೌರ್ಮೆಂಟ್ ಬಸ್ ಬರ್ತಾವೆ ಮೈಸೂರಿಂದ. ಭಯಂಕರ ಹೊಡಿತಾರೆ ಅವರು ಗೌರ್ಮೆಂಟ್ ಬಸ್ನಲ್ಲಿ ಈ ಘಾಟ್ನಾಗೆ ಮತ್ತು ಸತ್ಯಮಂಗಲ ಘಾಟ್ನಾಗೆ ಕೊಯಮತ್ತೂರ್ಗೆ ಹೋಗೋ ಗಾಡಿ ನೋಡಿ. ಆ ಕಡೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಕಾಫಿ ಎಸ್ಟೇಟ್ ನೋಡಿ. ಕಾಫಿ ಟೀ ಎಸ್ಟೇಟು. ಮತ್ತು ಈಗ ಇಲ್ಲಿ ಮೇಲೆ ಮರ ಕಾಣ್ತಿದ್ದಾವೆ ನೋಡಿ ನಮ್ಮ ಇದ್ರಗಡೆ ಮೇಲೆ, ಅವೆಲ್ಲ ರಬ್ಬರಿಂದು ತೋಟಕ್ಕೆ ಹೋಗೋಣ ನೋಡೋಣ. ಎಲ್ಲರ ನಿಲ್ಲಿಸಿದಾಗ ರಬ್ಬರಿನ ತೋಟ ನೋಡಿ. ಆ ಕಡೆ ಗುಡ್ದಾಗ ಎದುರಿಗೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಟೀ ಎಸ್ಟೇಟು. ಈ ಕಡೆ ಇರೋದೆಲ್ಲ ಮಾವಿನ ಮರಗಳು ನೋಡಿ. ಅವು ಟೀ ಎಸ್ಟೇಟ್ನಾಗೆ ಮಾವಿನ ಮರ ನೋಡಿ ಸ್ವಾಮಿ. ಇಲ್ಲೇ ಐತಿ ಟೀ ಎಸ್ಟೇಟ್ ಅಂದರೆ. ಇನ್ನು ಗಿಡಗಳು ಚಿಕ್ಕವೆಲ್ಲ ಕಟ್ಟಿಂಗ್ ಮಾಡಿದ್ದಾರೆ. ಮೇಲೆ ಮರ ಕಾಣೋವೆಲ್ಲ ರಬ್ಬರಿನ ಮರಗಳು ನೋಡಿ. ನಾವಿನ್ನು ಗೂಡ್ಲೂರು ಮೇಲೆ ಹೋಗಿದ್ರೆ ಅಲ್ಲಿ ಟೀ ಎಸ್ಟೇಟ್ ಬೇಜಾನ್ ಸಿಗವು ನಮಗೆ ನೋಡೋಕ್ಕೆ. ಗೂಡ್ಲೂರು ಮೇಲೆ ಟಿ ಗಾಡಿ ಯಾಕೆ ತಗೊಂಡೋಗಿಲ್ಲ ಅಂದರೆ ಅಲ್ಲಿ ತಮಿಳ್ನಾಡು ಮೇಲೆ ಹೋಗ್ತೀವಲ್ಲ, ತಮಿಳ್ನಾಡು ಬೀಳುತ್ತೆ, ಅಲ್ಲಿ ಡಬಲ್ TP ಬರುತ್ತೆ. ಅದಕ್ಕೆ ಗೂಡ್ಲೂರು ಮೇಲೆ ಹೋಗಲ್ಲ. ಶಬರಿಮಲೆ ಗಾಡಿ ಎಲ್ಲ ಇದು ಸುಲ್ತಾನ್ ಬತ್ತೇರಿ ಮೇಲೆ ಬರೋದು. 20 ಕಿಲೋಮೀಟ್ರಿಗೆ ಮತ್ತೆ ಯಾಕೆ TP ಕಟ್ಬೇಕಂತೇಳಿ ಅಲ್ಲಿ ಯಾರು ಹೋಗೋದಿಲ್ಲ. ಹೋಗ್ತೈತೆ ಸ್ವಾಮಿ. ಎಲ್ಲೆಲ್ಲ ನಿಲ್ಸ್ಕೊಂಡು ಬರ್ತದಾನ. ಅವ್ರು ಭಾಳ ಆರಾಮಾಗಿ ಇಳಿಸ್ಕೊಂಡು ಹೋಗೋದವ್ರು. ಕೇರಳ ಗಾಡರು, ಸಿಮೆಂಟ್ ಗಾಡರು. ನೀವೇನು ಅರ್ಜೆಂಟ್ ಮಾಡಿದ್ರೆ ಸೈಡ್ ಕೊಡಲ್ಲ ಅವರು. ನಿಧಾನಕ್ಕೆ ಇಳಿಸ್ಕೊಂಡೇ ಹೋಗೋದು ನೋಡಿ.
ಸಿಮೆಂಟ್ ಇದು ಜಿಂದಾಲಿಂದ ಬರ್ತಿರೋದು ಬಳ್ಳಾರಿಯಿಂದ ಕ್ಯಾಲಿಕೇಟ್ಗೆ. ಬಳ್ಳಾರಿಯಿಂದ ಸಿಮೆಂಟ್ ಬರೋದು. ಮಿನಿ ಪಂಪಾಗಿ ಬಂದ್ವಿ. ಮಿನಿ ಪಂಪ್ ಅಂದರೆ ಕ್ಯಾಲಿಕೇಟಿಂದ ಮುಂದೆ ಇರೋದು. ಇಲ್ಲಿ ಇದು ಮಡಿ ಮಾಡ್ಕೊಂಡು ಶರೀಫ್ ಕೂತ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಈ ಸ್ವಾಮಿ ಯಾಕೋ ನೋಡ್ತಾ ಇತ್ತು, ಒಬ್ಬನೇ ಹುಚ್ಚಿಚ್ಚ ಮಾತಾಡ್ತಾನ ಅಂತೇಳಿ. ನೋಡಿ ಸ್ವಾಮಿ ನಗ್ತಿರೋದು. ನಾವು ಎರಿಮಲೆಗೆ ಹೋಗ್ಬೇಕಾಗಿತ್ತು. ನಾವು ಬೆಳಿಗ್ಗೆ ಇಂದ ನಂಜನಗೂಡಿಂದ ಹೊರಟಿರೋದು 300 ಕಿಲೋಮೀಟ್ರ್ ಹೊಡೆದಿಲ್ಲ, ಅಷ್ಟು ಟ್ರಾಫಿಕ್ ಇರೋದು. ಕೇರಳದಲ್ಲಿ ನೈಟ್ ಮಾತ್ರ ಓಡಿಸ್ಬೇಕಾಗಿರೋದು ಗಾಡಿ. ಹಗ್ಲತ್ತು ಓಡಿಸೋದು ಭಾಳ ಕಷ್ಟ. ಬರೀ ಪಾರ್ಕಿಂಗ್ ಇದು ಎಲ್ಲ ಆಲ್ಮೋಸ್ಟ್ ಗಾಡಿಗಳಿಲ್ಲ, ಪಾರ್ಕಿಂಗ್ ಇಲ್ಲ ಇದಕ್ಕೆ. ಇದೆಲ್ಲ ಗಾಡಿ ಅಂತೀನಿ ಸ್ವಾಮಿ, ಕೆಲಸ ಮಾಡ್ತಿರೋದಲ್ಲ ಅಲ್ಲಿ ನಿಂತಿರೋದು. ಇಲ್ಲೆಲ್ಲ ಶರಣ್ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಇನ್ನು ನಾವು ಇಲ್ಲಿ ಅಡುಗೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ನಾವು ಫಸ್ಟ್ ಶರಣ್ ಹೋಗೋಣ, ಆಮೇಲೆ ಅಡುಗೆದು ನೋಡೋಣಂತೆ. ನೋಡಿ ಆ ಕಡೆ ಎಲ್ಲ ಗಾಡಿಗಳು ನಿಂತಿದ್ದಾವೆ ಫುಲ್ ಬ್ರಿಡ್ಜ್ ಮೇಲೆ. ಎಲ್ಲ ಕೆಲಸ ನಡೀತೈತೆ. ಬ್ರಿಡ್ಜ್ ಆದ್ರೆ ಪಾರ್ಕಿಂಗ್ ಇಲ್ಲ. ಇದಕ್ಕೆ ಪಾರ್ಕಿಂಗ್ ಎಲ್ಲಿ ಮಾಡ್ತಾರ ನೋಡೋಣ. ಮುಂದೊಂದು ಸ್ನಾನ ಮಾಡ್ಬೇಕು ಸ್ವಾಮಿ. ಆ ಕಡೆಗೆ